ರಂಗಗತಿಗಳು ಪ್ರಾರಂಭ ಆಗಿದೆ. ಅಕ್ಕಳವರ ಅಣ್ಣವರ ನಾಟಕ ನೋಡಲು ಮರೆಯಿದ್ರಿ. ಹೆಣ್ಣು ಮಕ್ಕಳು ನೋಡುವಂತ ನಾಟಕ, ಸಂಸಾರ ಸಮೇತ ಬಂದು ನೋಡುವಂತ ನಾಟಕ ಬಂದರ ನೋಡ. ಏ ಹುಲಿ ತೆಲಿಗಿಲಿ ಕೆಟ್ಟೈತ ಏನಿದೆ? ಈಗ ನಾಟಕ ಸ್ಟಾರ್ಟ್ ಆಗೈತ್ರಿ. ಅವಾಗ ಬಂದು ಹಾಡು ಹೋಗ್ತೀನಿ. ಕೆಲಸದ ಒತ್ತಡದಾಗ ಕೂಸು ನೆರದೇ ಇಲ್ಲ. ಸ್ವಲ್ಪ ಕೂಸು ನೀರಕ್ಕ ನೆರವಾಗ್ತಲ್ವಾ? ಏನು ಕೂಸು ನೀರಕ್ಕೆ ನಾನು ನೆರವಾಗ್ಬೇಕಾ? ಸಾಧ್ಯವಿಲ್ಲ. ನಾ ಈಗ ತಾನೇ ನೈಲ್ ಪಾಲಿಶ್ ಹಚ್ಕೊಂಡಿನಿ. ಅದು ಅಲ್ಲ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ಬರ್ತೀನಿ. ವರ್ಷ ತುಂಬದ್ರೊಳಗ ನಾನು ಒಂದು ಕೂಸನ್ನು ಹಡಿತೀನಿ. ನಾನು ನಿನ್ನ ಜೊತೆ ಬರ್ತೀನವ. ಕೂಸಿನ ಹಿಡ್ದು ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗೋನು. ನಿನಗೋಸ್ಕರ ನಾನು ಆ ದೇವರ ಹತ್ರ ಬೇಡ್ಕೋತೀನಿ. ನಿನ್ನ ಹೊಟ್ಟೆಯಾಗ ಚಿನ್ನದಂತ ಮಗ ಹುಟ್ಲಿ. ನೀನು ನನ್ನ ಸಂಬಂಧ ಬೇಡ್ಕೋತೀಯ? ಯವ್ವ 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 ಬೇಡವ ಬೇಡ. ಮೊದ್ಲ ನಿನಗೆ ನನ್ನ ಕಂಡ್ರೆ ಆಗಂಗಿಲ್ಲ. ಇದ್ದಿದ್ದೊಂದು ಇಲ್ದಿದ್ದೊಂದು ಹೇಳಿ ನನ್ನ ಗಂಡನ ತಲೆ ಕೆಡ್ಸಿರಿ. ಎಣ್ಣೆ ಇವ್ರ ಸಂಸಾರ ಮುರಿದು ಬಿದ್ದಿತ್ತು ಅಂತ ಮನ್ಸರ ಕುದಿಯಾಕತ್ತೀರಿ. ನೀನು ಕೂಸಿನ ಎರಿಯಾಕ ಬರ್ದಿದ್ರು ಚಿಂತಿಲ್ಲ. ಮಾತು ಮಾತಾಡ್ಬೇಡವ. ಇವತ್ತಿಲ್ಲ ನಾಳೆ ಈ ಮಾತು ಎದೆಯೊಳಗಿರತ್ತ ಅನ್ನೋದ್ರ ಮಾತ್ರ ಮರಿಬೇಡ. ನಾನು ಕಾಲೇಜ್ ಕಟ್ಟಿ ಹತ್ತದಕ್ಕಿ ನಿನ್ನಂಗ ದನದ ಕೊಟ್ಟಿಗೆ ಬೆಳೆದಿಲ್ಲ, ಸಗಣಿ ಮುಟ್ಟಿಲ್ಲ. ಲೆಕ್ಕಣಿಕೆ ಹಿಡಿದು ಬೆಳೆದವಳು. ನಿನ್ನಂತ ಮಂಗನ ಕೈಯಿಂದ ನಾನ್ ಬುದ್ಧಿ ಹೇಳಿಸ್ಕೋಬೇಕು. ನೀನ್ ಸಣ್ಣಕ್ಕೆ ಯಾವ್ದು ಚಿಂತಿಲ್ಲ. ನಿನ್ನ ಕೈ ಮುಗಿದು ಕೇಳ್ತೀನಿ. ದಯವಿಟ್ಟಿಂದ ಮಾತ್ರ ಮಾತಾಡ್ಬೇಡ. ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ಒಬ್ಬರ ಕಡೆಯಿಂದ ಸರದ ನಿಲ್ಲೋ ಅಂತ ಅನ್ಸ್ಕೊಂಡಕ್ಕೆಲ್ಲ ನಾನು ಕಂಡಿದ್ದ ನಿನ್ನಂತ ನಟನಾಮಣಿಗಳನ್ನ. ರತ್ನ, ನನ್ನ ಸಹನೆಗೂ ಒಂದು ಮಿತಿ ಐತವ.
ಮಿತಿ ನಿನಗೆ ಬುದ್ಧಿ ಹೇಳಿದ್ದು ಕಟಕನ ಮುಂದ ಬಸವನ ಪುರಾಣ ಓದಂಗಾಯ್ತು. ಬಸವನ ಪುರಾಣನಾರು ಓದು, ಬುದ್ಧನ ಪುರಾಣನಾರು ಓದು, ನನ್ನ ಮುಂದೆ ನೀನ್ ಬೊಟ್ಟಾಟಿಕೆ ನಡೆಯೋದಿಲ್ಲ. ಇನ್ನು ಬಾಯಿ ಬಿಟ್ಟಿದ್ದಾದ್ರ ಲೆಕ್ಕಡಿಗೆ ಹಿಡಿದವಳಿಗೆ ಕುಡುಗೋಲು ಹಿಡಿದವಳ ಕೈ ರುಚಿ ತೋರಿಸ್ಬೇಕಾಗುತ್ತೆ. ನಾನು ನಿನ್ನಂಗ ಮನುಷ್ಯಳದ, ನಿನ್ನಂಗ ನನಗೂ ರೋಷ, ಆವೇಶ, ಸಿಟ್ಟು, ಸೆಡುವು ಎಲ್ಲಾನು ಐತಿ. ಆದ್ರ ಮಾನವೀಯತೆಯ ಮೌಲ್ಯಗಳಿಗೆ ಧಕ್ಕೆ ತರುವ ಮುಟ್ಟಾಳ ಹೆಂಗಸು ನಾನಲ್ಲ. ಎಷ್ಟು ಮಾತಾಡ್ತೀಯ ಮಾತಿನ ಮಲ್ಲಿ. ನಿಂದೆಲ್ಲಾ ಮುಗಿಲಿ ಅಂತ ಸುಮ್ಮನೆ ನಿಂತೀನಿ. ಕಲ್ಲು ಹೃದಯದ ಕಲ್ಲಿ ರತ್ನ, ನಿನ್ಗೊಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನಪಿನಲ್ಲಿಟ್ಕೊ. ಕಾಶಿನಾಥನ ಹೆಂಡತಿಯಾದ ಬಂಗಾರಪ್ಪನ ಮಗಳು ಈ ಬಂಗಾರಿ. ಈ ಬಂಗಾರಿ ಜಡಿ ಹಿಡಿಬೇಕಾದ್ರೆ ಒಂದು ಖಂಡೆ ಬೇಕು. ಅದೇ ಜಡಿನ ಬಿಚ್ಚಿ ಮಾರಿಯಾಗಬೇಕಾದ್ರೆ ಒಂದು ಕ್ಷಣ ಸಾಕು. ಈ ಹೆಣ್ಣು ಹೃದಯದಾಗ ಹೂವಿನಂತ ಮೃದುತ್ವನೂ ಐತಿ, ವಜ್ರದಂತ ಕಠೋರತನೂ ಐತಿ. ನೀನ್ ಕಠೋರತನ ಇದ್ರ ನಿನ್ನೊಳಗಿರ್ತೈತಿ, ನನಗೇನೆ ಮಾಡುತ್ತ. ಕಟ್ಟಿರೋ ಜಡೆನ ಬಿಚ್ಚಿ ಹೋಗಿತೀನಿ, ಅದೇನ್ ಮಾಡ್ಕೋತೀಯ ಮಾಡ್ಕೋ. ಬಿಡಲ್ಲ ಬಿಡಲ್ಲ. ನನ್ನ ಕಪ್ಪಳಕ್ಕೆ ಹೊಡಿತೀಯನೆ. ಇನ್ನು ಮುಂದೆ ಬಿದ್ದು ಹಾವು ಮುಂಗುಸಿಗು. ಇನ್ನು ಮೇಲ್ ನೋಡ್ತಾ ಇದ್ರೆ ನನ್ನ ಕಾರಸ್ಥಾನನು. ನಾನು ಕಪ್ಪಳಕ್ಕೆ ಹೊಡಿತೇನೆ, ಕೈಯಾಳಿ. ನೀನು ಗಯ್ಯಾಳಿ ಅಂದ್ರೆ ನಾನೇನು ಗಯ್ಯಾಳಿ ಆಗಂಗಿಲ್ಲ. ಇದು ಚೊಕ್ಕ ಬಂಗಾರ, ಅಪರಂಜಿ ಬಂಗಾರ. 16 ಮಂದಿ ಜೊತೆ ಹರಿಗೆ ಆಡ ಬಂದ ಗಯ್ಯಾಳಿ ನೀನು. ಅದನ್ನ ಮೊದಲು ತಿಳ್ಕೊ. ನನ್ನ ಕಪ್ಪಳಕ್ಕೆ ಹೊಡೆದಿದ್ದಲ್ದೆ ನನಗ ERS ಮಾತಾಡ್ತೀಯನೆ. ಬರ್ಲಿ ಇವತ್ತು ನನ್ನ ಗಂಡ. ನಿನ್ನ ಗೌಡ್ರ ಮನೆಗೆ ಒಂದು 10 ಕಿಲೋ ಜೋಳ ಹಾಕಂತ ಹೇಳಿದೆ. ಬೆಳಗ್ಗೆ ಬರ್ತಾರೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.